ಫ್ರೆಂಡ್ಸ ಮೊದಲು ರೀ 1,000 ರೂಪಾಯಿ ಸಂತಿಗೆ ಹೋದ್ರೆ ಬುಟ್ಟಿ ತುಂಬ ಅಂದ್ರೆ ಒಂದು ಬ್ಯಾಗ್ ತುಂಬ ಸಂತಿ ಬರ್ತಿತ್ತು. ಆದ್ರೆ ಈಗ ಬ್ಯಾಗಿನ ತುಂಬ ರೊಕ್ಕ ಹೋದ್ರೂ ಏನಂದ್ರಲ್ಲ ಸಂತಿ ಅಷ್ಟು ಬರೋದಿಲ್ಲ. ಅಂದ್ರೆ ಈಗಿನ ಒಂದು ಇದಕ್ಕೆ ರೀ ದುನಿಯಾಕ್ಕೆ ಏನಾಗೈತೆ ಅಂದ್ರೆ ಎಲ್ಲ ತುಟ್ರಿ. ನಾನು ನಿಮ್ಗೆ ಸಾಮಗ್ರಿ ಒಂದು ಸ್ವಲ್ಪ ತೋರಿಸೋಣ ರೀ. ಏನು ನನಗೆ ವಿಚಿತ್ರ ಅನ್ಸಾಕತ್ತಿ 1,000 ರೂಪಾಯಿಗೆ ಎಷ್ಟು ಕಡಿಮೆ ಅಂಥೇಳಿ, ಅಂದ್ರೆ ಸಂತಿ ಎಷ್ಟು ಕಡಿಮೆ ಅಂಥೇಳಿ. ಮತ್ತು ಅಜ್ಜಿ ಬಂದಾರ ರೀ, ಊಟ ಮಾಡತ್ತಿದ್ರು ಮಧ್ಯಾಹ್ನ. ಮತ್ತು ಇವತ್ತಿನ ವ್ಲಾಗ್ ಹೆಂಗೈತೆ ಅಂತೇಳಿ ನೋಡೋಣ ರೀ. ಇಲ್ಲೇ ನಾನು ಮೊನ್ನೆ ಊರಿಗೆ ಹೋಗಿನಲ್ಲ ರೀ, ಯಜಮಾನ್ರಿಗೆ ಇಲ್ಲೇ ಆಂಟಿಗಳದು ತಾಟ್ ಕೊಟ್ಟಿದ್ರು ಊಟ ರೀ. ಹಾಗಾಗಿ ಅವ್ರ ತಾಟಿಗೆ ಏನಾರು ಹಾಕಿ ಕೊಡ್ಬೇಕಂತೇಳಿ ಜುಣ್ಕಿ ಚಿಕ್ಕಳಿ ಮಾಡತ್ತೀನಿ ನೋಡ್ರಿ. ಮಾಡೀನಿ. ಮತ್ತು ಮಸ್ತ್ ಬಂದಾವ್ರಿ. ಫುಲ್ ಗಟ್ಟಿಗೆ ನಮ್ಮ ಅಕ್ಕನ ಕೇನಿ ಹಿಂಗೆ ಗಟ್ಟಿಗೆ ಬರಾಕ ಹೆಂಗೆ ಮಾಡ್ಬೇಕಂತೇಳಿ ಎಲ್ಲರೂ ಅನ್ನತ್ತಿರು ಚಲೋ ಆಗ್ಯಾವ ಅಂಥೇಳಿ. ಹುಳಿ ಒಂದು ಸ್ವಲ್ಪ ಬೆಲ್ಲ ಹಾಕಿನಲ್ರಿ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕಿದ್ನಿ ನಾನು. ಭಾರಿ ಟೇಸ್ಟಾಗಿದ್ದು. ಹಂಗೆ ನಾನು ಚಹಾ ಕುಡ್ಕೊತ ತಿಂದು ನೋಡ್ರಿ, ಅಷ್ಟು ಸೂಪರಾಗಿದ್ದು. ಎಷ್ಟು ಕಲರ್ಫುಲ್ ಹೆಂಗಾಗ್ಯಾವ ಅಂಥೇಳಿ ನೀವು ಕೂಡ ನೋಡಿರಿ. ಮತ್ತು ಯಾರಿಗಾರು ಈ ಒಂದು ರೆಸಿಪಿ ಬೇಕಂದ್ರೆ ಹೇಳ್ರಿ, ಮುಂದಿನ ವ್ಲಾಗ್ನಾಗ ತೋರಿಸ್ತಾನು. ಇಷ್ಟ ಸಂತಿ ಎಷ್ಟೋ 900 ಎಷ್ಟೈತ್ರಿ ಅದ? 983 ರೂಪಾಯಿ ನೋಡ್ರಿ ರೇಟ್ ರೀ. ಬರೀ ಇಷ್ಟ ಸಂತೆ 973 ರೂಪಾಯಿ, 83 ರೂಪಾಯಿ ಐತ್ರಿ. ಇದನ್ನ ನನಗೇನ ಇದನ್ನೇನು ಓಪನ್ ಮಾಡಿ ಹಾಕೋದ್ನ ರೀ? ಇದನ್ನು ಓಪನ್ ಮಾಡಿ ಹಾಕೋದ? ಇದನ್ನ ಹಂಗೆ ಹಾಕೋದ? ಇದನ್ನು ಹಾಕ್ಬಾರ್ರಿ ನೀವು. 110 ರೂಪಾಯಿ ಏನೋ 107 ರೂಪಾಯಿ ತೊಗೊಂಡಾರ ನೋಡ್ರಿ. ಇದಕ್ಕೆ 2 in 1 ಏನೋ ಐತಲ್ರಿ ಇದು. 40 ರೂಪಾಯಿದ್ದು ಓಡೋನಿಲ್ ಫ್ರೀ ಐತೆ ನೋಡ್ರಿ. ಈ 30 ರೂಪಾಯಿಗೆ ಒಂದು ಸೋಪ್ ರೀ, 10 ರೂಪಾಯಿಗೆ ಒಂದು ಸೋಪ. 3 ಸೋಪಿಗೆ ಒಂದು ಗೆಟ್ 1 ಬೈ 1 ಫ್ರೀ. ಎಲ್ಲ 3ಕ್ಕೆ 1 ಫ್ರೀ. ಇವು ನಮ್ಮ ಸೋಪ್ ಮೈಸೂರು ಸ್ಯಾಂಡಲ್. ಆನಂತರ ಇದು ನಮ್ಮ ಬೇಬಿ ಸೋಪ್. ಅಕ್ಕಿ ಕ್ರೀಮ್ ಆಗಿ ಬ್ರಷ್ ಯಾಕೆ ಅಡ್ವಾನ್ಸ್ ಅಂತ ಹೇಳ್ರಿ ನೀವು? ನನಗಿಲ್ಲಲೇ, ನಾನು ಹೋಗ್ಯಾವ ಡ್ರೆಸ್ಸಲ್ಲಿ ನೋಡಿಲ್ಲ. ಬೈ 450 ರೂಪೀಸ್. ನಮ್ಮ ಬೇಬಿ ಸಂಬಂಧ ತಂದ ಒಂದು ಕೊಳವಿ. ಇಷ್ಟಕ್ಕೆ 1,000 ರೂಪಾಯಿ ಸಂತಿ ಇದ್ದಂಗೆ ಇದು ಸಂತಿ ಐತಿ. ಇನ್ನು ಸರ್ಫ್ ಎಕ್ಸೆಲ್ ಬಿಟ್ಟು ಬಂದ ನಾನು ಇವತ್ತು ಮಾರ್ಕೆಟ್ಗೆ ಹೋಗಿ ಸಂತಿ ಎಲ್ಲ ತೊಗೊಂಬಂದ್ರಿ. ಬಂದ್ಗಳು ನಮ್ಮ ಮನೆ ನೋಡಿ ನನಗೆ ಹೆಂಗೆ ಕೆಲಸ ಮಾಡಲಪ್ಪ ಅನ್ನೋ ಅನ್ಸತ್ತಿತ್ತು. ಯಾಕಂದ್ರೆ 12:30 ಟೈಮ್ ಆಗಿತ್ತು. ಇನ್ನು ಆಕಿ ಟೈಮು 1:00 ಬರ್ತಾಳು. ಒಂದು ತಾಸ್ನ್ಯಾಗ ನನ್ನ ಬಾಂಡೆ ತೊಳೆಯೋದು, ಕಸ ಹೊಡೆಯೋದು, ಅರ್ಬಿ ಒಗೆಯೋದು ಯಾವಾಗ ಆಗಬೇಕು ಅಂತ ಯೋಚನೆ ಮಾಡ್ಕೊತ ನಿಂತೀನಿ. ಅದಕ್ಕೆ ಯಜಮಾನ್ರೆ ನಾನು ಈ ಸೋಪು ಎಲ್ಲ ಹೊಂದಿಸ್ಕೊಡ್ತಾನು. ಮತ್ತು ಅಲ್ಲಿ ಹೊಲಕ್ಕೆ ಹೋಗೋದೈತೆ ನನ್ನ ಕೆಲಸ ಐತಿ. ಅದಕ್ಕೆ ನೀನು ನಂಗೆ ಸ್ವಲ್ಪ ಟೀ ವೇಸ್ಟ್ ಮಾಡಿಕೊಡು ಅಂತಂದರು. ಅಂದ್ರೆ ಮಧ್ಯಾಹ್ನ ಅವ್ರು ನಾಷ್ಟ ಮಾಡಿ ಚಹಾ ಸರಿ ಕುಡಿಲಿಲ್ಲ. ಯಾಕಂದ್ರೆ ನಂಗೆ ಅಂಗಡಿ ಕರ್ಕೊಂಡು ಹೋಗಿದ್ರು. ನಾನು ಅವ್ರು ತೊಗೊಂಬಂದ್ರೆ ನೀ ಅದನ್ನ ತಂದಿಲ್ಲ ಇದನ್ನ ತಂದಿಲ್ಲರಿ ಅಂತ ನಿಂದಿರ್ತಾನೆ. ಅದಕ್ಕಾಗಿ ನೀ ಏನು ಬೇಕಲ್ಲ ಅದನ್ನು ತೊಗೊಂಬರಂತೆ ಬಾ ಅಂತ ಕರ್ಕೊಂಡು ಹೋಗಿದ್ರು. ಬಂದೆಲ್ಲ ಜೋಡ್ಸಾತಿದ್ರು ಅವ್ರು. ನಾನಿಲ್ಲಿ ಅವ್ರಿಗೆ ಅಂದ್ರೆ ಬೆಳಗ್ಗೆ ಚಪಾತಿ ಹಿಟ್ಟು ಅಷ್ಟೇ ಕಲಿಸಿಟ್ಟಿದ್ನಿ. ಆನಂತರ ತಾಟ್ಗಳು ಕೊಡೋದಿತ್ತಲ್ರಿ. ಹಾಗಾಗಿ ಸಾರು ಪಲ್ಯಗಳು ಅನ್ನ ಆತಂದ್ರೆ ಡೈರೆಕ್ಟ್ ಮಧ್ಯಾಹ್ನ ಚಪಾತಿ ಮಾಡ್ರೆ ಆಯ್ತು ಅಂಥೇಳಿ ಎಲ್ಲ ಆಂಟಿಗಳು ತಾಟ್ಗಳು ಇದ್ವಲ್ಲ ಅವ್ರಿಗೆ ಜುಣ್ಕು ಚಕ್ಲಿ ಪಲ್ಯ ಎಲ್ಲ ಹಾಕಿ ಕೊಟ್ನಿ. ಚಪಾತಿ ಒಂದೆರಡು ಮಾಡಿ ಮತ್ತು ಹೊಳ್ಳಿ ಮಧ್ಯಾಹ್ನಕ್ಕೆ ಅಂದ್ರೆ ಹಿಟ್ಟು ನಾದಿಡಬಾರ್ದಂದ್ರೆ ಅವನ್ನ ಚಪಾತಿ ಹಿಟ್ಟು. ಅದಕ್ಕಾಗಿ ನಾನು ಮತ್ತು ಮಧ್ಯಾಹ್ನಕ್ಕೆ ಹಿಟ್ಟು ಬೇರೆ ನಾದ್ಕೊಂಡು ಇಲ್ಲಿ ನೋಡಿರಿ. ನಾನು ನನ್ನ ಡೈಲಿ ಅರ್ಬಿ ವಾಶ್ ಇರ್ತಾವಲ್ರಿ, ಅವಕ್ಕೆಲ್ಲಕ್ಕೂ ವರ್ಧ ಸೋಪ್ ಯೂಸ್ ಮಾಡ್ತಾನು. ಈ ಇವಾಗಿನ ಬಟ್ಟೆ ಅಂದ್ರೆ ಹೊಸ ಬಟ್ಟೆ ಇದಿರ್ತಾವಲ್ರಿ, ಅವಕ್ಕೆಲ್ಲಕ್ಕೂ ಸರ್ಫ್ ಎಕ್ಸೆಲ್ ಯೂಸ್ ಮಾಡಿರ್ತಾನು. ನಂಗೆ ಮೊದಲಿಂದಾರು ವರ್ಧಾನ ಹೆಚ್ಚು ಇಷ್ಟ ಅನಿಸ್ತೈತಿ. ಭಾಳ ಅಂದ್ರೆ ನಾವು ಹೊಳೆ ನೀರು ಯೂಸ್ ಮಾಡ್ತೇವಲ್ಲ, ಅರಿವೆ ಹಾಗೇನು ಇದಾಗೋದಿಲ್ಲ, ಸ್ವಚ್ಛ ಆಗ್ತಾವೆ. ಮತ್ತು ಬಾಂಡೆ ಸೋಪಿಗೆ ನಾನು ಏನಂದ್ರೆ ವಿಮ್ ಜೆಲ್ಲು ಯೂಸ್ ಮಾಡ್ತಾನು. ಅನಂತರ ಸಿಟ್ರಿಕ್ ಪ್ಲಸ್ ಅಂತ ಯೂಸ್ ಮಾಡ್ತಿದ್ನಿ. ಆದ್ರೆ ಈ ಸರಿ ಇರಾಕಿಲ್ಲವ. ಅದಕ್ಕೆ ಇಲ್ಲೇ 3 ಸೋಪ್ಗಳ ಜೊತೆ ಇನ್ನೊಂದು ಫ್ರೀ ಇತ್ತು. ಅದಕ್ಕಾಗಿ ಈ ಫ್ರೀ ಇದ್ದಿದ್ದ ಸೋಪ್ಗಳನ್ನು 3 ಸೆಟ್ ತೊಗೊಂಬಂದೆ. ಮತ್ತು ಹೆಂಗಂದ್ರೆ ಪಿತಾಂಬರು ನಾವು ಹಂಡೆದು ತಂದವಲ್ರಿ, ಈಗ ಹಂಡೆ ಸಂಬಂಧ ಆತೆಲ್ಲ ಆತಂತೇಳಿ ಪಿತಾಂಬರ ಮನೆ ಪೂಜೆ ಚರಿಗಿದು ಇರ್ತಾವಲ್ಲ, ಹಾಗಾಗಿ ಈ ಪಿನಾಯ್ಲದು ಎಲ್ಲ ಇತ್ತು. ಅದಕ್ಕಾಗಿ ಈ ಟಾಯ್ಲೆಟ್ ರೂಮ್ ತೊಳಿ ಪಿನಾಯ್ಲ್ ಅಷ್ಟ ಅಂತ ತೊಗೊಂಡು ಬಂದು ರೀ.
ಇನ್ನು ಕೋಕೋನಟ್ ಆಯಿಲ್ ಅದೆಲ್ಲ ಮರೆತು ಬಂದನು. ಅಕ್ಕಿ ಕೋಕೋನಟ್ ಎಲ್ಲ ಅಂದ್ರೆ ವಜ್ಜೆ ಆಕ್ಕಾವು, ಇನ್ನೊಮ್ಮೆ ಯಾವಾರ ತಂದ್ರು ಅಂತೆ ಅದನ್ನು ಬೇರೆ ಕಡೆ ತಂದಿರ್ತೀವಲ್ಲ ಅದಕ್ಕಾಗಿ ಯಜಮಾನ್ರು ಎಣ್ಣೆ, ಕೋಕೋನಟ್ ಆಯಿಲ, ಆನಂತರ ಸಕ್ಕರೆ, ಅಕ್ಕಿ ಎಲ್ಲ ತಂದಿರ್ತಾರೆ. ಇಲ್ಲಿ ಅವ್ರಿಗೆ ಚಹಾ ಬಿಸಿ ಮಾಡಿ ಕೊಡತ್ತಿದ್ನಿ. ಅವ್ರು ಚಹಾ ಕುಡ್ದು ಹೋದ ನಂತರ ನಾನು ಉಳ್ಕಿದ ಕೆಲಸ ಮಾಡ್ರಿ ಅನ್ನತ್ತಿದ್ನಿ. ಅಷ್ಟೊತ್ತಿನ ಅಜ್ಜಿ ಬಂದ್ರಿ. ಅಜ್ಜಿ ಕೂಡ ಏನು ಮಾಡಿದೆ ಅಂದರೆ ಚಹಾ ಬಿಸಿ ಮಾಡಿಕೊಟ್ಟು ನನ್ನ ಕಸ ಮತ್ತೊಮ್ಮೆ ಹೊಡೀನಿ. ಕಸ ಹೊಡೆದ ಬಾಂಡೆ ಎಲ್ಲ ತೊಳೆದು ಅರ್ವಿ ವಾಶ್ ಮಾಡಿ ಅಷ್ಟೊತ್ತನ್ಗೊಳಗೆ ಪೋಣೆ ಆಡಾಯಿತು. ಮತ್ತು ಚಪಾತಿ ಮಾಡಾಕತ್ತೀನಿ. ಅಜ್ಜಿ ಊರ್ಕಿನ್ನ ಕರ್ಕೊಂಬಂದರು. ಯಜಮಾನ್ರು ಹೊಲಕ್ಕೆ ಹೋಗಿದ್ದರು. ಅಜ್ಜಿದು ಎಲ್ಲರದು ನಮ್ಮದು ಎಲ್ಲರದು ಊಟ ಆಯಿತು. ಊಟ ಆದ ನಂತರ ನಾನು ಒಂದು ಸ್ವಲ್ಪ ಹಂಗೆ ಉಳ್ಳಾಡ್ಕೊತ ಅಂತಂದ್ರೆ ನಿದ್ದೆ ಮಾಡ್ಬೇಕಂತ ಕುಂತೀನಿ. ಆದ್ರೆ ನಿದ್ದೆನ ಹತ್ತಲಿಲ್ಲ. ಅಂದ್ರೆ ಬಾಯ್ ಮಾಡ್ಕೊತ ಇದ್ಲು ರೀ. ಅದಕ್ಕೆ ಸಾಯಂಕಾಲ ಇಲ್ಲೇ ಮ್ಯಾಗ ಒಂದು ಸ್ವಲ್ಪ ಅಡ್ಡಾಡ್ರಾತಂತ ಇಲ್ಲಿ ಬಂದು ಅಡ್ಡಾಡತ್ತಿದ್ನಿ. ಆದ್ರೆ ಅಜ್ಜಿ ನಾವು ಹಿಂಗೆ ಇರೋದಕ್ಕೆ ಅಜ್ಜಿ ಹಿಂಗೆ ಇರೋದಕ್ಕೆ ಕಾರಣ ಏನಂದ್ರೆ ಅಜ್ಜಿ ಅಷ್ಟು ತಿಳಿ ಇರೋದಕ್ಕೆ ಕಾರಣ ಏನಂತಂದ್ರೆ ನಾವು ಊಟ ಮಾಡಿ ಸ್ವಲ್ಪ ಓಡಾಡ್ಬೇಕು ಅಂತೀವಿ. ಆದ್ರೆ ಅಜ್ಜಿ ನೋಡಿರಿ ಅಲ್ಲೇನೋ ಕಸ ಏನೋ ಅಂದ್ರೆ ಗಾರ್ಡನ್ ಹೊರಗಿನ ಎಲ್ಲ ಕಸ ಇದ್ದದ್ದೆಲ್ಲ ಕೈಲೇ ಹಾಕ್ಕೋತಾರ, ಕಳೆ ತೆಗ್ದಂಗೆ ಮಾಡತ್ತಾರು. ಆದ್ರೆ ನಾವೇನು ಮಾಡ್ತೇವೆ ಊಟ ಮಾಡಿ ಅಯ್ಯಪ್ಪ ರೆಸ್ಟ್ ಮಾಡಬೇಕು ಅಂತ ಹಿಂಗೆ ಅನಿಸ್ತೇವೆ. ಆದ್ರೆ ಅದಕ್ಕೆ ನಾವು ಹಿಂಗೆ ದಪ್ಪಕ್ಕವ್ರಿ ಮೇನ್ ಕಾರಣ ಅದ. ಆದರೆ ಇವರಷ್ಟು ಆ್ಯಕ್ಟಿವ್ ನಮಗೆ ಇರೋಕ್ಕೆ ಸಾಧ್ಯನೇ ಇಲ್ಲ, ಇರೋದಕ್ಕೆ ಆಗೋದು ಇಲ್ಲ ರೀ. ಯಾಕಂದ್ರೆ ಊಟ ಆದ್ಮೇಲೆ ಒಟ್ಟು ಅಡ್ಡಾಡಕತ್ತೆಲ್ಲ ಪ್ಯಾಟ್ ಇದ್ದಕ್ಕೂ ಹೆಂಗೆ ಮನಸ್ಸು ಆಗೋದಿಲ್ಲ ರೀ. ಇವ್ರು ಮಾತ್ರ ಚಟಮಟಿ ಹೆಂಗೆ ಅದಾರೋ ಅದೇ ರೀತಿ ಇವತ್ತಿನ ಸಂಜೆಗೆ ಚಹಾ ಕುಡಿದು ಹೆಂಗೆ ಮಾಡತ್ತಿದ್ದು ಅಂದ್ರೆ ನಾವು ವಾಕ್ ಮಾಡತ್ತೀನಿ, ಅಜ್ಜಿ ಇದು ಮಾಡತ್ತಿರು. ನಂತರ ಇಲ್ಲೇ ಮತ್ತು ರೊಟ್ಟಿ ಮಾಡೀನಿ ರೀ. ರೊಟ್ಟಿ ಎಲ್ಲ ತಿಂದಾದ ನಂತರ ಇವತ್ತು ಹೊರಗೆ ಅಡ್ಡಾಡಕ್ಕೆ ಹೋಗ್ಬೇಕು ಅನ್ನತ್ತಿದ್ನಿ. ಬಟ್ ಏನಂತಂದ್ರೆ ಹುಣ್ಣಿಮೆ ಐತಿ ಅದಕ್ಕೆ ಬೇಡ ಅಂಥೇಳಿ ಬಿಟ್ನಿ. ನನ್ನ ಯಜಮಾನ್ರು ಆಕಿಗೇನೋ ಬಡದ್ರು ರೀ. ಅದಕ್ಕೆ ಆಕಿ ಹೊಳ್ಳಿ ಅವ್ರನ್ನ ಬಡಿಯತ್ತಾಳು. ಅದಕ್ಕೆ ಬಡಿಬಾರ್ದಮ್ಮ ಅಂತೇಳಿ ಹುಡುಗರ್ಗೆ ಅನ್ನತ್ತಿದ್ನಿ. ಪಪ್ಪ ನಾನು ಬಡದ್ನ ಅಂತ ಹೇಳತ್ತಳು. ಅದಕ್ಕೆ ಒನ್ನೆಕಿ ನೀವು ಆಕಿನ್ಯಾಗ ಬಡದ್ರಿ ಅಂತ ಯಜಮಾನ್ರಿಗೆ ಬಾಯ್ ಮಾಡತ್ತಿದ್ದೆ ನಾನು. ಇವತ್ತಿನ ಲಾಗ ಇಷ್ಟ ಆಯ್ತು ರೀ. ನಮಸ್ಕಾರ ರೀ. ಮತ್ತು ಮುಂದಿನ ಲಾಗ್ನಾಗ ಭೇಟಿ ಆಗೋಣ.